ಫ್ರೀ ಊಟ ಅಂತ ಹಾಕಿದ್ದಾರೆ. ಆದಮೇಲೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾನು ಅನೇಕ ಜನ ನನ್ನ ಸ್ನೇಹಿತರು ಹೋದಾಗೆಲ್ಲ ಗಣಪತಿಯಲ್ಲಿ ಹೇಳಿದೆ, ಈ ಆರ್ಕೆಸ್ಟ್ರಾ 7 ಆರ್ಕೆಸ್ಟ್ರಾ ನಿಲ್ಲಿಸ್ಬಿಟ್ಟು ಈ ಥರ ಊಟ ಹಾಕಿದ್ರೆ ತೃಪ್ತಿಯಿಂದ ತಿನ್ಕೊಂಡು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ. ದುಡ್ಡು ಜಾಸ್ತಿ ಇರೋರು ಒಂದು ಆರ್ಕೆಸ್ಟ್ರಾ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಲ ಮಾಡೋಂಥದ್ದು ಬೇಡ. ಒಂದು 1000 ಜನಕ್ಕೆ ಊಟ ಹಾಕಿದ್ರೆ ಆ ಊಟ ಅಂತಕ್ಕಂಥದ್ದು ಒಂದೇ ಮನುಷ್ಯ ಸಾಕು ಅನ್ನೋದು, ಇನ್ಯಾವುದೂ ಸಾಕು ಅನ್ನಲ್ಲ. 100 ಎಕರೆ ಇದ್ದರೆ 1000 ಎಕರೆ ಬೇಕು, ತಿರುಪತಿ ಬೆಟ್ಟನೂ ಬೇಕು, ಚಾಮುಂಡಿ ಬೆಟ್ಟನೂ ಬೇಕು. ಏನ್ರೇ ನಗ್ತಾ ಇದೆಯಾ ನಾನು ನೋಡಿದ್ರೆ? ಹಾಂ, ದುಡ್ಡು ಬೇಕು, ಕಾರು ಬೇಕು, ಊಟ ಹೊಟ್ಟೆ ತುಂಬ ತಕ್ಷಣ ಸಾಕು ಅಂತೀವಿ. ಅದೊಂದೇ ನಾವೆಲ್ಲ ಕೂಡ ತೃಪ್ತಿಯಾಗಿ ಕೊಡಿಸ್ತಕ್ಕಂಥದ್ದು. ಆ ಕೆಲಸವನ್ನು ಮಾಡ್ಕೊಂಬಂದಿದ್ರಿ. ನಮಸ್ತೆಸ್ತು. ಆ ಗಣಪತಿ ಗೆಳೆಯರ ಬಳಕೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ 2 ಬಾರಿ ಕರೆದಿದ್ದೀರಿ. ಆ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಯಾವತ್ತೂ ಕೂಡ ನಾವು ಧರ್ಮದ ಜೊತೆಯಲ್ಲಿ ನಿಂತ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ, ಆಮೇಲೆ ಕಳೆದ 3 ದಿನಗಳಿಂದ ಆ ಗಣಪತಿಯ